ನೆಕ್ಸ್ಟ್ ಏನ್ ಹೇಳ್ತಾರೆ, ದ ವ್ಯಾಲ್ಯೂ ಆಫ್ ಎಂ ಇಫ್ ಗಿವನ್ ನಂಬರ್ ಏನ್ ಕೊಟ್ಟಿದ್ದಾರೆ, ನಂಬರು 985M865 ಈ ಸಂಖ್ಯೆ 9ರಿಂದ ಭಾಗವಾದ್ರೆ ಎಂ ವ್ಯಾಲ್ಯೂ ಏನಾಗುತ್ತೆ. ಓಕೆ, ಸೊ ಮತ್ತೊಂದು ಡಿವಿಸಿಬಿಲಿಟಿ ರೂಲ್ ಬಂತು ಇಲ್ಲಿ ನೋಡಿ. 9ಗೆ ಏನು ಡಿವಿಸಿಬಿಲಿಟಿ ರೂಲ್, ಅಗೇನ್ 3 ತರಾನೇ. ಏನ್ 3 ತರಾನೇ, ಸಮ್ ಆಫ್ ಆಲ್ ಡಿಜಿಟ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 9. ಹಾಗಾದ್ರೆ ಕೊಟ್ಟಿರೋ ನಂಬರ್ 9 ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು 36 ಅಂತ ತಗೊಂಡ್ರೆ ನಮ್ಗೆ ಟೇಬಲ್ ಗುರ್ತು 36 9 ಇಂದ ಡಿವೈಡ್ ಆಗುತ್ತೆ, ಅದು ಕೂಡ ಗುರ್ತು. 3 + 6 ಎಷ್ಟಾಯ್ತು, 9. ಸೊ ಈಸ್ ದ ಆನ್ಸರ್ ಡಿವಿಸಿಬಲ್ ಬೈ 9? ಎಸ್. ಓಕೆ, ಸೊ ಸೇಮ್ 3 ಇದ್ದ ತರಾನೇ ರೂಲ್ ಹೋಗುತ್ತೆ. ಸಮ್ ಆಫ್ ಆಲ್ ಡಿಜಿಟ್ ಶುಡ್ ಬಿ ಡಿವಿಸಿಬಲ್ ಬೈ 9, ದೆನ್ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ 9. ಓಕೆ, ಸೊ ಗಿವನ್ ನಂಬರ್ ಏನಿದೆ, 985M865. ಓಕೆ, ಸೊ ಎಲ್ಲಾ ನಂಬರ್ದು ಎಡಿಷನ್ ತಗೊಳ್ಳೋಣ. ಸಾರಿ, ನಾಟ್ ನಂಬರ್, ಡಿಜಿಟ್ಸ್. ಸೊ 9 + 8 + 5 + M + 8 + 6 + 5. ಓಕೆ, ಸೊ ಇದನ್ನ ಆಡ್ ಮಾಡಿದ್ರೆ ಎಷ್ಟಾಯ್ತು, ಇದು 17 + 5 ಆಯ್ತು 22. ಓಕೆ, ಸೊ 22 + 8 30 ಆಯ್ತು, ಇದು 36 ಆಯ್ತು, +5 41. ಓಕೆ, 41 ಪ್ಲಸ್ ಎಂ ಹಂಗೆ ಉಳಿತು. ಕರೆಕ್ಟಾ? ಇವಾಗ ಇದೇನು, ಈ ಸಮ್ ಏನಿದೆ 41 + ಎಂ, ಇದನ್ನ ಎಂ ಆಡ್ ಮಾಡಿದಾಗ ಬರೋ ನಂಬರು 9 ಇಂದ ಡಿವೈಡ್ ಆಗ್ಬೇಕು. ಕರೆಕ್ಟ್ ಅಲ್ವಾ? ದಟ್ ಈಸ್ ವಾಟ್ ಡಿವಿಸಿಬಿಲಿಟಿ ರೂಲ್ ಸೇಸ್. ಸೊ ಫಸ್ಟ್ ನಂಬರ್ ತಗೊಳ್ಳೋಣ. ಸೊ ಏನ್ ಸಿಕ್ತು ನಿಮ್ಗೆ, 41 + ಎಂ. ಫಸ್ಟ್ ನಂಬರ್ ಏನಿದೆ, 6 ಅಂತ ಇದೆ, ಫಸ್ಟ್ ಆಪ್ಷನ್. 6 ತಗೊಂಡ್ರೆ, ಓಕೆ, ಸೊ 41 + 6 ಎಷ್ಟಾಯ್ತು, 47. ಈಸ್ 47 ಡಿವಿಸಿಬಲ್ ಬೈ 9? ನೋ. ಕರೆಕ್ಟ್. ನೆಕ್ಸ್ಟ್ ನಂಬರ್ 5 ಇದೆ. ಸೊ 41 + 5 ಎಷ್ಟಾಯ್ತು, 46. ನೋ, 46 ಇಸ್ ನಾಟ್ ಡಿವಿಸಿಬಲ್ ಬೈ 9. ನೆಕ್ಸ್ಟ್ ನಂಬರ್ ಏನಿದೆ, 4 ಇದೆ, 45. ಈಸ್ 45 ಡಿವಿಸಿಬಲ್ ಬೈ 9? ಎಸ್. 9 × 5 ಇಸ್ 45. ಸೊ ಈ ಎಂ ಜಾಗದಲ್ಲಿ ಏನ್ ಬರ್ಬೇಕು, 4 ಅಂತ ಬರ್ಬೇಕು. ಸೊ ವಾಟ್ ಇಸ್ ಯೋರ್ ಆನ್ಸರ್? ಆಪ್ಷನ್ ಸಿ. ಲಾಸ್ಟ್ ಯಾವ್ದಕ್ಕೂ ಚೆಕ್ ಮಾಡ್ಬಿಡೋಣ. ಯಾವಾಗ್ಲೂ ಒಂದೇ ಆಪ್ಷನ್ ಕರೆಕ್ಟ್ ಇರುತ್ತೆ. 41 + 2 ಎಷ್ಟಾಯ್ತು, 43. 43 ಇಸ್ ನಾಟ್ ಡಿವಿಸಿಬಲ್ ಬೈ 9. ಸೊ ವಾಟ್ ಇಸ್ ಯೋರ್ ಆನ್ಸರ್? 4. ಓಕೆ.